ನನ್ನ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ನಾನು ಬೋರ್ ರೀಚಾರ್ಜ್ ಮಾಡ್ಸೋಣ ಅಂತೇಳಿ ಎಲ್ಲ ಗುಂಡಿಗಳನ್ನ ರೆಡಿ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಲ್ಲಿ ತಂದ್ಬಿಡೋಣ ಅಂತೇಳಿ ಒಂದು ಲೋಡ್ ತರಕ್ಕೆ ನಾನು ನಮ್ಮ ಅಣ್ಣನ ಹೊರಟಿದ್ವಿ. ಆದ್ರೆ ಬರೋ ಜಾಗದಲ್ಲಿ ಜಲ್ಲಿ ತರಕ್ಕೆ ಅಂತ ಈ ಜಾಗದಲ್ಲಿ ನೋಡ್ತಾ ಇದ್ರೆ ಗೊತ್ತಾಯ್ತು ನನಗೆ ದೊಡ್ಡ ಶಾಕಿಂಗ್ ಕಾದಿತ್ತು. ಯಾಕೆಂತಂದ್ರೆ ಒಂದು 100 ರಿಂದ 150 ಅಡಿ ಆಳದಲ್ಲಿ ಸಹ ಸ್ಟೋನ್ ಮೈನಿಂಗ್ ಮಾಡ್ತಾ ಇದ್ರು. ನೋಡಕ್ಕೆ ತುಂಬಾನೇ ಭಯ ಅನಿಸ್ತಾ ಇತ್ತು. ಯಾಕೆಂತಂದ್ರೆ ಅದೆರಡು ಕಡೆ ಗುಂಡಿಗಳಲ್ಲಿ ಸೆಂಟ್ರಲ್ ಹೋಗಕ್ಕೆ ನಮಗೆ ಬರೀ 10 ರಿಂದ 12 ಅಡಿ ಜಾಗ ಅಷ್ಟೇನೆ ಇದ್ದಿದ್ದು. ಸ್ವಲ್ಪನೂ ಸಹ ಯಾಮಾರಿದ್ರು ದೊಡ್ಡ ಪ್ರಪಾತಕ್ಕೆ ಬೀಳುವಂತ ಒಂದು ಸ್ಟೇಜ್ ಅಲ್ಲಿ ಅಲ್ಲಿ ಅಷ್ಟು ಡೇಂಜರಸ್ ಝೋನ್ ಅಲ್ಲಿ ಅವರು ಕೆಲಸನ ಮಾಡ್ತಾ ಇದ್ರು. ಯಾಕೆಂತಂದ್ರೆ ಅವರು ಬ್ಲಾಸ್ಟಿಂಗ್ ಮಾಡೋ ಟೈಮಲ್ಲಿ ಆಗಿರ್ಬೋದು ಅಥವಾ ತೀವ್ರ ಮಳೆ ಬರೋಂಥ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಭೂಕುಸಿತ ಆಯ್ತು ಅಂದ್ರೂ ಸಹ ಒಳಗಿರುವಂತವ್ರು ಅಷ್ಟು ಜನನು ಜಖಂಗೊಳ್ತಾರೆ. ಯಾಕೆಂತಂದ್ರೆ ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ 2 ರಿಂದ 3 ಲಾರಿಗಳು ಮತ್ತೆ JCB ಎಲ್ಲರೂ ವರ್ಕ್ ಮಾಡ್ತಿದ್ದಾರೆ. ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಲೀವ್ ಇದೆ. ಇಲ್ಲ ಅಂತಂದ್ರೆ ಒಳಗಡೆ ಮ್ಯಾನ್ ಪವರ್ಸ್ ಸಹ ತುಂಬಾ ಜನನೇ ಇರ್ತಾರೆ. ಅವ್ರದೆಲ್ಲ ಜೀವ ಯಾವ ಲೆಕ್ಕದಲ್ಲಿ ಇಲ್ಲಿ ಪಣಕ್ಕಿಟ್ಟು ಕೆಲಸ ಮಾಡ್ತಿದ್ರು ನನಗಂತೂ ಗೊತ್ತಿಲ್ಲ. ಆದ್ರೆ ನೋಡಕ್ಕೆ ಇದಕ್ಕೆ ಡಬಲ್ ಗುಂಡಿಗೆನೆ ಬೇಕು ಅನ್ಸುತ್ತೆ ಇದ್ರೊಳಗಡೆ ಕೆಲಸ